ಸ್ಥಾನಕ್ಕೆ ಕುಸಿದ ಆರ್ಥಿಕತೆ. ಭಾರತದ ಎಕಾನಮಿಗೆ ದಿಢೀರ್ ಆಗಿದ್ದೇನೋ. ಐಎಂಎಫ್ ರಿಪೋರ್ಟ್ನಲ್ಲಿ ನಿಜಕ್ಕೂ ಏನಿದೆ? ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಸುದ್ದಿ ನೋಡಿ. ಇದು ಜಸ್ಟ್ 3 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಕೊಟ್ಟಿದ್ದ ವರದಿ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದ ಜಪಾನನ್ನ ಭಾರತ ಹಿಂದಿಕ್ಕಿತ್ತು. ಇನ್ನೇನು 3ನೇ ಸ್ಥಾನಕ್ಕೆ ಹೋಗ್ಬಿಡ್ತೀವಿ ಅಂತ ಭಾರತದಲ್ಲಿ ಸಂಭ್ರಮ ಇತ್ತು. ಆದ್ರೀಗ ಭಾರತದ ಸಂಭ್ರಮಕ್ಕೆ ಹೊಸ ಆಘಾತ ಬಂದಿದೆ. ಭಾರತದ ಆರ್ಥಿಕತೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಇಡೀ ಜಗತ್ತಿನ ಆರ್ಥಿಕತೆಯನ್ನ ಅಳತೆ ಮಾಡೋ ಪ್ರತಿಷ್ಠಿತ ಐಎಂಎಫ್ ಸಂಸ್ಥೆ ಈ ವರದಿಯನ್ನ ಕೊಟ್ಟಿದೆ. ಆಶ್ಚರ್ಯ ಅಂದ್ರೆ, ನಾವು ಯಾವ ಬ್ರಿಟನ್ನ ಹಿಂದಕ್ಕೆ ತಳ್ಳಿ 5ನೇ ಸ್ಥಾನಕ್ಕೆ ಏರಿದ್ವೋ ಅದೇ ಬ್ರಿಟನ್ ಈಗ ಮತ್ತೆ ನಮ್ಮನ್ನ ಹಿಂದಿಕ್ಕಿ ತನ್ನ ಹಳೆ ಸ್ಥಾನಕ್ಕೆ ಜಿಗಿದಿದೆ. ಹಾಗಿದ್ರೆ ದಿಢೀರಂತ ಭಾರತಕ್ಕೆ ಆಗಿದ್ದೇನು? ನಿಜವಾಗ್ಲೂ ಭಾರತದ ವೇಗ ಕಮ್ಮಿ ಆಯ್ತಾ? ಐಎಂಎಫ್ ರಿಪೋರ್ಟ್ನ ಅಸಲಿ ಲೆಕ್ಕಾಚಾರ ಏನು? ಎಲ್ಲವನ್ನ ಸರಳವಾಗಿ ಹೇಳ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಭಾರತಕ್ಕೆ 6ನೇ ಸ್ಥಾನ. ಐಎಂಎಫ್ ಹೊಸ ರಿಪೋರ್ಟ್. ಸ್ನೇಹಿತರೆ, ಇತ್ತೀಚೆಗೆ ಐಎಂಎಫ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರ್ಲ್ಡ್ ಎಕಾನಮಿಕ್ ಔಟ್ಲುಕ್ ರಿಪೋರ್ಟ್ ರಿಲೀಸ್ ಮಾಡ್ತು. ಅದರಲ್ಲಿ ಯಾವ್ಯಾವ ದೇಶಗಳು ಎಷ್ಟೆಷ್ಟು ಜಿಡಿಪಿ ಹೊಂದಿವೆ, ಅವುಗಳ ಸ್ಥಾನ ಏನು ಅಂತ ಹೇಳಾಯ್ತು. ಅದರ ಪ್ರಕಾರ ಸದ್ಯ ಜಗತ್ತಿನ ಟಾಪ್ 4 ಆರ್ಥಿಕತೆಗಳ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಂಬರ್ 1 ಸ್ಥಾನದಲ್ಲಿ $32.38 ಟ್ರಿಲಿಯನ್ ನೊಂದಿಗೆ ಅಮೆರಿಕ ಭದ್ರವಾಗಿದೆ. 2ನೇ ಸ್ಥಾನದಲ್ಲಿ $20.85 ಟ್ರಿಲಿಯನ್ ನೊಂದಿಗೆ ಚೀನಾ 2ನೇ ಸ್ಥಾನದಲ್ಲಿದೆ. ಇನ್ನು 3ನೇ ಸ್ಥಾನದಲ್ಲಿ ಜರ್ಮನಿ ಇದೆ. ಅವರು $5.45 ಟ್ರಿಲಿಯನ್ ಜಿಡಿಪಿ ಹೊಂದಿದ್ದಾರೆ. 4ನೇ ಸ್ಥಾನದಲ್ಲಿ ಜಪಾನ್ $4.38 ಟ್ರಿಲಿಯನ್ ಹೊಂದೋ ಮೂಲಕ ತಮ್ಮ ಸ್ಥಾನದಲ್ಲಿ ಹಾಗೆ ಇದೆ. ನೀವಿಲ್ಲಿ ಕೇಳ್ಬೋದು, ಆಗ್ಲೇ ಭಾರತ ಜಪಾನನ್ನ ಹಿಂದಿಕ್ಕಿತ್ತು ಅಂತ ಹೇಳಿದ್ರಲ್ಲ ಅಂತ. ಅದು ನಮ್ಮ ಭಾರತ ಸರ್ಕಾರ ಕೊಟ್ಟಿದ್ದ ವರದಿ. ಅದರ ಪ್ರಕಾರ $4.18 ಟ್ರಿಲಿಯನ್ ಜಿಡಿಪಿಯೊಂದಿಗೆ ಭಾರತ ಜಪಾನನ್ನ ಹಿಂದಿಕ್ಕಿ 4ನೇ ಸ್ಥಾನಕ್ಕೇರಿತ್ತು. ಆ ರಿಪೋರ್ಟ್ ಪ್ರಕಾರ ಭಾರತ ಗೋಲ್ಡಿಲಾಕ್ಸ್ ಫೇಸ್ ಎಂಜಾಯ್ ಮಾಡ್ತಿದೆ ಅಂತ ಹೇಳಲಾಗಿತ್ತು. ಗೋಲ್ಡಿಲಾಕ್ಸ್ ಫೇಸ್ ಅಂದ್ರೆ ಎಕಾನಮಿಯಲ್ಲಿ ಹೈ ಗ್ರೋತ್ ಲೋ ಇನ್ಫ್ಲೇಷನ್ ಟೈಮ್. ಅಂದ್ರೆ ಪಕ್ಕಾ ಡೇಟಾ ನೋಡೋದಾದ್ರೆ ಆಗ ಭಾರತದ ಜಿಡಿಪಿ ಬರೋಬ್ಬರಿ 8.2% ಭರ್ಜರಿಯಾಗಿ ಜಿಗ್ತಿತ್ತು. ಅದೇ ಟೈಮ್ಗೆ ಹಣದುಬ್ಬರ ಕೇವಲ 0.25ಕ್ಕೆ ಇಳಿದು ಸೈಲೆಂಟ್ ಆಗಿತ್ತು. ಈ ಪರ್ಫೆಕ್ಟ್ ಬ್ಯಾಲೆನ್ಸ್ ನೋಡಿ, ಇದೊಂದು ಡಿಫೈನಿಂಗ್ ಮೂಮೆಂಟ್ ಅಥವಾ ಐತಿಹಾಸಿಕ ಕ್ಷಣ ಅಂತಾನೆ ನಾವೆಲ್ಲ ಸಂಭ್ರಮಿಸಿದ್ವಿ. ಆದ್ರೆ ಈಗ ಐಎಂಎಫ್ ಕೊಟ್ಟಿರೋ ಪಕ್ಕಾ ಲೆಕ್ಕಾಚಾರದಲ್ಲಿ ಸೀನ್ ಕಂಪ್ಲೀಟ್ ಉಲ್ಟಾ ಆಗಿದೆ. ಈಗಿನ ರಿಪೋರ್ಟ್ನಲ್ಲಿ ಜಪಾನ್ ಆರ್ಥಿಕತೆ ಸ್ಟಿಲ್ 4ನೇ ಪ್ಲೇಸ್ನಲ್ಲೇ ಭದ್ರವಾಗಿದೆ. ಆದ್ರೆ 5 ಮತ್ತು 6ನೇ ಪ್ಲೇಸ್ನಲ್ಲಿ ಏರಿಳಿತ ಆಗಿದೆ. ಐಎಂಎಫ್ ಪ್ರಕಾರ 2022ರಿಂದ ಭಾರತ ಬ್ರಿಟನ್ ಹಿಂದಿಕ್ಕಿ ಜಗತ್ತಿನ 5ನೇ ಆರ್ಥಿಕತೆ ಅಂತ ಕರೆಸಿಕೊಂಡಿತ್ತು. ಆದ್ರೆ ಈಗ ಮತ್ತೆ ಬ್ರಿಟನ್ ಕಮ್ಬ್ಯಾಕ್ ಮಾಡಿದೆ. ಹೊಸ ಲೆಕ್ಕಾಚಾರದಲ್ಲಿ ಬ್ರಿಟನ್ ಆರ್ಥಿಕತೆಯ ಗಾತ್ರ $4.26 ಟ್ರಿಲಿಯನ್ ಇದ್ರೆ ಭಾರತದ ಆರ್ಥಿಕತೆಯ ಗಾತ್ರ $4.15 ಟ್ರಿಲಿಯನ್ ಆಗಿದೆ. ಗಮನಿಸಬೇಕಾದ ಮೇನ್ ಪಾಯಿಂಟ್, ಭಾರತ ಮತ್ತು ಬ್ರಿಟನ್ ನಡುವಿನ ಗ್ಯಾಪ್ ಇರೋದು ಕೇವಲ $110 ಬಿಲಿಯನ್ ಅಷ್ಟೇ. ಅಂದ್ರೆ ನಮ್ಮ ಲೆಕ್ಕದಲ್ಲಿ 10,23,000 ಕೋಟಿ. ಭಾರತ ಮತ್ತು ಬ್ರಿಟನ್ ಆರ್ಥಿಕತೆಯ ನಡುವೆ ಇರೋ ಗ್ಯಾಪ್ ನಮ್ಮ ರೂಪಾಯಿ ಲೆಕ್ಕದಲ್ಲಿ ನೋಡಿದಾಗ 10 ಲಕ್ಷ ಕೋಟಿ ಅಂತ ಭಾರಿ ದೊಡ್ಡದಾಗಿ ಕಾಣುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಟ್ರಿಲಿಯನ್ ಲೆಕ್ಕದಲ್ಲಿ ಇದು ಅಷ್ಟೇನೂ ದೊಡ್ಡ ಗ್ಯಾಪ್ ಅಲ್ಲ. ಹಾಗಿದ್ರೆ ಈ ಹಿನ್ನಡೆಗೆ ಕಾರಣ ಏನು? ಸ್ನೇಹಿತರೆ, ಭಾರತ 5ರಿಂದ 6ನೇ ಸ್ಥಾನಕ್ಕೆ ಕುಸಿದಿದೆ ಅನ್ನೋದು ಎಷ್ಟು ನಿಜವೋ, ಭಾರತದ ವೇಗ ಕಮ್ಮಿ ಆಗಿಲ್ಲ ಅನ್ನೋದು ಅಷ್ಟೇ ನಿಜ. ನಾವು ಇವತ್ತಿಗೂ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಿರೋ ಮೇಜರ್ ಎಕಾನಮಿ ಅಂತ ಕರೆಸಿಕೊಳ್ತಿದೀವಿ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇಲ್ಲಿ ಐಎಂಎಫ್ ಈ ರ್ಯಾಂಕಿಂಗ್ ಕೊಡೋಕೆ ನಾಮಿನಲ್ ಜಿಡಿಪಿ ಕನ್ಸಿಡರ್ ಮಾಡುತ್ತೆ. ಒಂದು ದೇಶದಲ್ಲಿ 1 ವರ್ಷದಲ್ಲಿ ಉತ್ಪಾದನೆ ಆಗೋ ಸರಕು ಮತ್ತು ಸೇವೆಯನ್ನ ಇವತ್ತಿನ ಮಾರ್ಕೆಟ್ ರೇಟ್ ಜೊತೆ ಗುಣಿಸಿ ಲೆಕ್ಕ ಮಾಡ್ತಾರೆ. ಆಮೇಲೆ ಅದನ್ನ ಗ್ಲೋಬಲ್ ಲೆವೆಲ್ನಲ್ಲಿ ಕಂಪೇರ್ ಮಾಡೋಕೆ ಅಮೆರಿಕನ್ ಡಾಲರ್ಗೆ ಕನ್ವರ್ಟ್ ಮಾಡ್ತಾರೆ. ಈ ಡಾಲರ್ಗೆ ಕನ್ವರ್ಟ್ ಮಾಡೋ ಲೆಕ್ಕಾಚಾರ ಇದೆಯಲ್ವಾ, ಇದೇ ಈಗ ನಮ್ಮನ್ನ ಒಂದು ಸ್ಥಾನ ಕೆಳಗೆ ತಳ್ಳಿರೋದು. ಅದು ಹೇಗೆ ಅಂತೀರಾ? ಮುಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಕುಸಿದು ರೂಪಾಯಿ, ಮೇಲೆದ್ದ ಡಾಲರ್. ಹೌದು ಸ್ನೇಹಿತರೆ, ಭಾರತ 6ನೇ ಸ್ಥಾನಕ್ಕೆ ಕುಸಿಯೋಕೆ ಅಸಲಿ ಕಾರಣ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಡಾಲರ್ ಮಾಡ್ತಿರೋ ಅಬ್ಬರ. 2024ರಲ್ಲಿ $1ಗೆ ನಮ್ಮ ರೂಪಾಯಿ ಮೌಲ್ಯ ಸರಾಸರಿ $83.06 ಇತ್ತು. ಈಗ 2026ರಲ್ಲಿ ಅದು $92ರಿಂದ $93 ಆಸುಪಾಸಿಗೆ ಬಂದು ನಿಂತಿದೆ. ಅಂದ್ರೆ ನಮ್ಮ ರೂಪಾಯಿ ಬರೋಬ್ಬರಿ 10ರಿಂದ 11% ಡಿಪ್ರಿಶಿಯೇಟ್ ಆಗಿದೆ. ಸೊ ನಾವು $100 ದುಡಿದ್ರೂ ಡಾಲರ್ ಎದುರು ಜಸ್ಟ್ $1 ರೀತಿ ಅಷ್ಟು ಚಿಕ್ಕದಾಗಿ ಕಾಣುತ್ತೆ. ನಮ್ಮ ದೇಶದೊಳಗೆ ರೂಪಾಯಿ ಲೆಕ್ಕದಲ್ಲಿ ಬಿಸ್ನೆಸ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಸೆಕ್ಟರ್ ಎಲ್ಲವೂ ಚೆನ್ನಾಗಿ ನಡೀತಿರುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಇದನ್ನ ಅರ್ಥಶಾಸ್ತ್ರದಲ್ಲಿ ವ್ಯಾಲ್ಯೂಯೇಷನ್ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ನಮ್ಮ ರೂಪಾಯಿ ಮೌಲ್ಯ ಡಾಲರ್ ಎದುರು ವೀಕ್ ಆದಷ್ಟು
ನಮ್ಮ GDP ಟೋಟಲ್ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ಹಾಗಾದ್ರೆ ಈ ತರ ರೂಪಾಯಿ ಕುಸಿಯೋಕೆ ಕಾರಣ ಏನು? ಮತ್ತದೇ ಮಿಡ್ಲ್ ಈಸ್ಟ್ ಯುದ್ಧದಿಂದಾಗಿ ಮಿಡ್ಲ್ ಈಸ್ಟ್ನಿಂದ ಬರೋ ಪೆಟ್ರೋಲ್ ಡೀಸೆಲ್ ಸಪ್ಲೈನಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ತನಗೆ ಬೇಕಾದ 88% ತೈಲವನ್ನ ಬೇರೆ ದೇಶಗಳಿಂದಲೇ ಆಮದು ಮಾಡಿಕೊಳ್ಬೇಕು. ಈ ತೈಲಕ್ಕೆ ನಾವು ಡಾಲರ್ನಲ್ಲೇ ಪೇಮೆಂಟ್ ಮಾಡಬೇಕು. ತೈಲದ ಬೆಲೆ ಹೆಚ್ಚಾದಾಗ ನಾವು ಕೊಡಬೇಕಾದ ಡಾಲರ್ಗಳ ಪ್ರಮಾಣವೂ ಹೆಚ್ಚಾಗುತ್ತೆ. ನಮ್ಮ ದೇಶದಿಂದ ಅಷ್ಟು ದೊಡ್ಡ ಮಟ್ಟದ ಡಾಲರ್ ಹೊರಗೆ ಹೋದಾಗ ಸಹಜವಾಗಿಯೇ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಇನ್ನು ಎರಡನೇ ಕಾರಣ ಭಯ. ಏನಿದು ಭಯ? ಅದನ್ನ ನೋಡೋಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗ್ಬೋದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗುತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯಿನ್ ಆಗಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಎರಡನೇದು ಏನಂದ್ರೆ ಹೂಡಿಕೆದಾರರ ಭಯ. ಯಾವಾಗ ಯುದ್ಧದ ಕಾರ್ಮೋಡ ಕವಿಯುತ್ತೋ ಆಗ ವಿದೇಶಿ ಹೂಡಿಕೆದಾರರು ಭಯ ಬೀಳ್ತಾರೆ. ಅವರು ಭಾರತದಂತ ಶೇರ್ ಮಾರ್ಕೆಟ್ಗಳಿಂದ ತಮ್ಮ ಕೋಟ್ಯಾಂತರ ಡಾಲರ್ ಹಣವನ್ನ ದಿಢೀರಂತ ವಾಪಸ್ ತೆಗೆದುಕೊಂಡು ಸೇಫ್ ಆಗಿರೋ ಅಮೆರಿಕನ್ ಬ್ಯಾಂಕ್ಗಳಲ್ಲಿಡೋಕೆ ಶುರು ಮಾಡ್ತಾರೆ. ಹೀಗೆ ಒಂದೇ ಸಮನೆ ಡಾಲರ್ಗಳು ನಮ್ಮ ದೇಶದಿಂದ ಹೊರ ಹೋದಾಗ ಭಾರತದ ಮಾರುಕಟ್ಟೆಯಲ್ಲಿ ಡಾಲರ್ ಕೊರತೆ ಉಂಟಾಗಿ ರೂಪಾಯಿ ಬೆಲೆ ಮತ್ತಷ್ಟು ಕುಸಿಯುತ್ತೆ. ಇದರ ಜೊತೆಗೆ ಡಬಲ್ ಎಫೆಕ್ಟ್ ಪೆಟ್ಟು ಕೊಡ್ತಿದೆ. ಏನಿದು ಡಬಲ್ ಎಫೆಕ್ಟ್? ಒಂದೆಡೆ ನಮ್ಮ ರೂಪಾಯಿ ಕುಸಿದ್ರೆ ಅದೇ ಟೈಮ್ನಲ್ಲಿ ಬ್ರಿಟನ್ನ ಕರೆನ್ಸಿ ಪೌಂಡ್ ದಿಢೀರಂತ ಸ್ಟ್ರಾಂಗ್ ಆಗಿದೆ. ಬ್ರಿಟನ್ನಲ್ಲಿ ಹಣದುಬ್ಬರ ಸ್ವಲ್ಪ ಕಂಟ್ರೋಲ್ಗೆ ಬಂದಿರೋದ್ರಿಂದ 1 ಪೌಂಡ್ ಮೌಲ್ಯ ಸುಮಾರು $1.35 ಏರಿದೆ. ಇದರಿಂದ ಬ್ರಿಟನ್ GDP ದೊಡ್ಡದಾಗಿ ಕಾಣ್ತಿದೆ. ರಿಯಾಲಿಟಿ ಏನ್ ಹೇಳುತ್ತೆ? ಇಷ್ಟೆಲ್ಲ ನೋಡಿದ ಮೇಲೆ ಭಾರತದ ಆರ್ಥಿಕತೆ ನಿಜಕ್ಕೂ ವೀಕ್ ಆಗ್ಬಿಡ್ತಾ ಅಂತ ಅನಿಸ್ತಿರ್ಬೋದು. ಆದ್ರೆ ಸದ್ಯಕ್ಕೆ ಆ ರೀತಿ ಆತಂಕ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವಿಲ್ಲಿ ಆರ್ಥಿಕತೆ ಬೆಳವಣಿಗೆ ವೇಗನ ಕೂಡ ನೋಡಬೇಕು. ಬ್ರಿಟನ್ ಆರ್ಥಿಕತೆ ಈಗ ಕೇವಲ 0.8% ಬೆಳವಣಿಗೆ ಕಾಣ್ತಿದೆ. ಅಫ್ಕೋರ್ಸ್ ಬ್ರಿಟನ್ ಮುಂದುವರೆದ ಆರ್ಥಿಕತೆ. ಅವರು ಭಾರತದಷ್ಟು ವೇಗ ಬೆಳೆಯೋಕೆ ಸ್ಕೋಪ್ ಇಲ್ಲ. ಅವರು ಆಲ್ರೆಡಿ ಬೆಳೆದ್ಬಿಟ್ಟಿದ್ದಾರೆ. ಆದ್ರೆ ಭಾರತದ ಆರ್ಥಿಕತೆ ಕೂಡ ತೀರಾ ಕಳಪೆಯಾಗಿಲ್ಲ. 7ರ ವೇಗದಲ್ಲಿ ಮುನ್ನುಗ್ತಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ನೋಡಿದ್ರೆ ಭಾರತದ ನಾಮಿನಲ್ GDP ಗ್ರೋತ್ 11%. ಅದೇ ಅಮೆರಿಕಾದಲ್ಲಿ 5% ಮತ್ತು ಚೀನಾದಲ್ಲಿ ಕೇವಲ 4% ಮಾತ್ರ ಇದೆ. ನಮ್ಮ ದೇಶದೊಳಗೆ ಬಿಸ್ನೆಸ್ ಮತ್ತು ಆರ್ಥಿಕ ವಿಸ್ತರಣೆ ಜೋರಾಗಿ ನಡೀತಿದೆ. ಆದ್ರೆ ಡಾಲರ್ಗೆ ಕನ್ವರ್ಟ್ ಮಾಡಿದಾಗ ಮಾತ್ರ ಅದು ಸಣ್ಣದಾಗಿ ಕಾಣ್ತಿದೆ ಅಷ್ಟೇ. ಇಲ್ಲಿ PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಕೂಡ ನೋಡಬೇಕು. ಏನಿದು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಜನರ ಕೊಳ್ಳೋ ಸಾಮರ್ಥ್ಯ. ಈ ಕೊಳ್ಳುವ ಸಾಮರ್ಥ್ಯದ ಲೆಕ್ಕದಲ್ಲಿ ನೋಡಿದ್ರೆ ಭಾರತ ಈಗಲೂ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿಯೇ ಭದ್ರವಾಗಿದೆ. ಚೀನಾ ಮತ್ತು ಅಮೆರಿಕ ಬಿಟ್ರೆ ಸುಮಾರು $14.5 ಟ್ರಿಲಿಯನ್ ನೊಂದಿಗೆ ಭಾರತ 3ನೇ ದೊಡ್ಡ ಶಕ್ತಿಯಾಗಿದೆ. ಅಂದ್ರೆ ನಮ್ಮ ಹಳ್ಳಿ ಪಟ್ಟಣಗಳ ಮಾರುಕಟ್ಟೆಗಳಲ್ಲಿನ ಬಿಸ್ನೆಸ್, ಬಿರುಸಿನ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು, ದೇಶೀಯ ಬೇಡಿಕೆ ಇವೆಲ್ಲವೂ ನಮ್ಮ ಆರ್ಥಿಕತೆಯ ಫೌಂಡೇಶನ್ ಅನ್ನ ಭದ್ರವಾಗಿ ಹಿಡಿದಿಟ್ಟಿವೆ. ಹೀಗಾಗಿ ಆರ್ಥಿಕತೆಯದ್ದೇನೂ ಸಮಸ್ಯೆ ಇಲ್ಲ. ಹಾಗೆ ನೋಡಿದ್ರೆ IMF ಕೂಡ ತನ್ನ ರಿಪೋರ್ಟ್ನಲ್ಲಿ ಈ ರೀತಿ ಹೇಳಿದೆ. ಈ ಕುಸಿತ ಕೇವಲ ತಾತ್ಕಾಲಿಕ. ಭಾರತದ ಬೆಳವಣಿಗೆಯ ವೇಗ ಹೀಗೆಯೇ ಮುಂದುವರೆದ್ರೆ ವಿಶ್ವದ 4ನೇ ಸ್ಥಾನಕ್ಕೆ ಬರೋ ಸಾಧ್ಯತೆ ಇದೆ. 2027ರ ಹೊತ್ತಿಗೆ ಭಾರತ ಬ್ರಿಟನ್ ಮತ್ತು ಜಪಾನ್ ಎರಡನ್ನ ಹಿಂದಿಕ್ಕಿ $4.58 ಟ್ರಿಲಿಯನ್ ನೊಂದಿಗೆ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಅಂತ ಹೇಳಿದೆ. ಆದ್ರಲ್ಲಿ ರೂಪಾಯಿ ಮೌಲ್ಯ ನಿರಂತರ ಕುಸಿತ ಸಾಮಾನ್ಯ ಜನರ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಭಾರತ ಇವತ್ತಿಗೂ ಆಮದು ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋ ದೇಶ. ರೂಪಾಯಿ ಮೌಲ್ಯ ಕುಸಿದ್ರೆ ಏನಾಗುತ್ತೆ? ನಾವು ಬೇರೆ ದೇಶಗಳಿಗೆ ಡಾಲರ್ ರೂಪದಲ್ಲೇ ಹೆಚ್ಚು ಹಣ ಪಾವತಿ ಮಾಡಬೇಕಾಗಿರೋದ್ರಿಂದ ಆಮದು ಸಿಕ್ಕಾಪಟ್ಟೆ ದುಬಾರಿಯಾಗತ್ತೆ. ಇದೊಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಟ್ರಾನ್ಸ್ಪೋರ್ಟ್ ರೇಟ್ ಜಂಪ್ ಆಗುತ್ತೆ. ಇದರಿಂದ ಪರೋಕ್ಷವಾಗಿ ದಿನಸಿ, ತರಕಾರಿ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ. ಇದನ್ನೇ ನಾವು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತೀವಿ. ಕೊನೆಗೆ ಇದೆಲ್ಲದರ ಹೊರೆ ಬೀಳೋದು ನಿಮ್ಮಂತಹ ಸಾಮಾನ್ಯರ ಪಾಕೆಟ್ ಮೇಲೆ. ಅಷ್ಟೇ ಅಲ್ಲ, ವಿದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಇನ್ನೂ ತೊಂದರೆ ಮಾಡುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ಕೇಳಿ. ಅಮೆರಿಕದಲ್ಲಿ ಒಬ್ಬ ವಿದ್ಯಾರ್ಥಿಯ ಫೀಸ್ $50,000 ಇದೆ ಅಂದ್ಕೊಳ್ಳಿ. ಡಾಲರ್ ಬೆಲೆ $84 ಇದ್ದಾಗ ಅವರು $42 ಲಕ್ಷ ಕಟ್ಟಬೇಕಿತ್ತು. ಅದೇ ಡಾಲರ್ ಬೆಲೆ ಈಗ $93 ಏರಿಕೆ ಆಗಿರೋದ್ರಿಂದ ಅದೇ $50,000 ಫೀಸ್ಗೆ ಈಗ ಬರೋಬ್ಬರಿ $46.5 ಲಕ್ಷ ಕಟ್ಟಬೇಕಾಗತ್ತೆ. ಹಾಗೇನೆ ವಿದೇಶಿ ಪ್ರವಾಸ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಕೂಡ ಈಗ ತುಂಬಾ ದುಬಾರಿಯಾಗತ್ತೆ. ಹೀಗಾಗಿ ಸರ್ಕಾರ ಮತ್ತು ಜನಸಾಮಾನ್ಯರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಅದರಲ್ಲೂ ರೂಪಾಯಿ ಮೌಲ್ಯವನ್ನ ಹೇಗಾದ್ರೂ ಮಾಡಿ ಸ್ಟೇಬಲ್ ಆಗಿಡಬೇಕು.
ಇದು RBI ಮುಂದಿರೋ ದೊಡ್ಡ ಸವಾಲು. ಇದರ ಜೊತೆಗೆ ನಾವು ಬೇರೆ ದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲೇಬೇಕು. ಯಾವಾಗ ನಾವು ನಮ್ಮಲ್ಲೇ ವಸ್ತುಗಳನ್ನು ಉತ್ಪಾದಿಸಿ ಹೊರ ದೇಶಗಳಿಗೆ ರಫ್ತು ಮಾಡ್ತೀವೋ ಆಗ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶಕ್ಕೆ ಡಾಲರ್ ಹರಿದು ಬರುತ್ತೆ, ನಮ್ಮ ರೂಪಾಯಿ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ವಿದೇಶಿ ಹೂಡಿಕೆ ಸೆಳೆಯೋದಕ್ಕೆ ಹೊಸ ಪ್ಲಾನ್ ಮಾಡಬೇಕು. ಇದೆಲ್ಲ ಆಗಬೇಕು ಅಂದರೆ ಜಗತ್ತು ಕೂಡ ಸುಸ್ಥಿರವಾಗಿರಬೇಕು. ಭಾರತದಲ್ಲೂ ಎಕಾನಮಿಕ್ ಸಿಚುವೇಶನ್ ಚೆನ್ನಾಗಾಗಬೇಕು. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಮಸ್ತ್ ಮಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.